ಅವ್ರಿಗಾಗಿಯೇ ಕತೆ ಬರೆದದ್ದು. ಮೊದಲನೇದಾಗಿ ಅವರ ನಿಮ್ಮ ನಿರ್ದೇಶಕರಿಂದ ಕರೆದ ಮೇಲೆ ನಿಮ್ಗಿನ್ನೂ ಅವ್ರಿಗೆ ತನ್ವಿ ಸರ್, ಅದೇ ಅವ್ರು ಹೇಳ್ದಾಗೆ ಒಬ್ಬ ಕತೆ ಹೇಳಕ್ಕೆ ಬಂದಂಥ ವ್ಯಕ್ತಿಯನ್ನು ಹೊಸಬರಿಗೆ ಅವಕಾಶ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಉತ್ತಮ ಬೆಳವಣಿಗೆ ಇಂಡಸ್ಟ್ರಿನಲ್ಲಿ. ಎಷ್ಟೋ ಜನ ಏನು ಈ ಥರ ಯಂಗ್ಸ್ಟರ್ಸು ಡೈರೆಕ್ಷನ್ ಮಾಡಬೇಕು ಅಂತ ಬಂದವರಿಗೆ ಅವಕಾಶಗಳು ಕೊರತೆ ಇರುತ್ತೆ. ಅದು ಆ ರೀತಿಯಾಗಿ ಸಾಕ್ತಾ ಇರುವಂಥ ಒಬ್ಬ ಸ್ಟಾರ್ ಹೀರೋ ಅಥವಾ ಒಂದು ಹೀರೋ, ಒಳ್ಳೆ ಹೀರೋ ಕರೆದು ಕತೆ ಕೇಳಿ ಅವಕಾಶ ಕೊಡೋದಿದೆಯಲ್ಲ, ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸಿನಿಮಾ ವೈಸ್. ಸರ್, ಈಗ ನೀವು ಹೇಳ್ದಂಗೆ ಈಗ ಹೊಸಬ್ರು ಸುಮಾರು ಜನ ತುಂಬ ಕಷ್ಟಪಟ್ಟು ಒಳ್ಳೊಳ್ಳೆ ಕತೆಗಳು ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ಸೊ ನಾವು ಅದನ್ನ ಕತೆನ ಇಸ್ಕೊಂಡು ಇನ್ನೊಬ್ರು ಕೈಲಿ ಮಾಡ್ಸೋಕೆ ಹೋದಾಗ ಅದು ತಪ್ಪಾಗುತ್ತೆ. ಏನು ಇಮ್ಯಾಜಿನೇಷನಲ್ಲಿ ಇವ್ರು ಬರ್ದಿರ್ತಾರಲ್ಲ, ಸೊ ಅದೊಂದು 90% ಅವ್ರು ತೆಗಿಬೋದು ಅಷ್ಟೇ, ಕಂಪ್ಲೀಟ್ ಫುಲ್ಫಿಲ್ಮೆಂಟ್ ಆಗೋಕ್ಕಾಗಲ್ಲ. ಸೊ ಯಾವತ್ತು ಆ ಬರವಣಿಗೆಯಲ್ಲಿ ಸ್ಟ್ರಾಂಗ್ ಇದ್ದು ಅವ್ರ ಕೈಲಿ ಅದನ್ನು ಮಾಡ್ತಾರೆ, ಅವ್ರು ಇಮ್ಯಾಜಿನ್ ಥಾಟ್ ಪ್ರೊಸೆಸ್ಸಲ್ಲೇ ಬರ್ದಿರ್ತಾರಲ್ಲ, ಅದು 100% ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟಿವ್ ಆಗೇ ಆಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ನಮ್ಗೆ ಮೇಜರ್ ನಾನು ಇದು ಮಾಡೋಕೆ ಅಂದರೆ ನಮ್ಮ ನಿರ್ದೇಶಕರ ಬರವಣಿಗೆ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸೀನ್ ಆಗಲಿ ವಿಭಿನ್ನತೆಯಲ್ಲಿ ಬರೆದಿರೋರು ಅಥವಾ ಡೈಲಾಗ್ ಕಂಪ್ಲೀಟ್ ಕಥೆಯಿಂದ ಡೈಲಾಗ್ ಎಲ್ಲ ಪ್ರತಿಯೊಂದು ಅವರೇ ಮಾಡಿದ್ರಿಂದ ಅದು ನಮ್ಗೊಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಮಾಡ್ತಾರೆ ಅಂತ. ಸೊ ಇಲ್ಲಿ ಆಮೇಲೆ ಟೀಸರ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಪಕ್ಕ ಮಾಡುವ ಅಂತ ಅಲ್ಲಿಂದ ಶುರು ಮಾಡಿದ್ವಿ. ಸರ್, ಈಗ ಯಾವ್ದಾದ್ರು ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಒಂದು ಡೇಟ್ ಅನೌನ್ಸ್ ಆಗುತ್ತೆ, ಅದು ಅನೌನ್ಸ್ ಆದಮೇಲೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದು ಟೀಸರು, ಟ್ರೈಲರ್ ಆಗಿರ್ಬೋದು, ಸಾಂಗ್ಸು ಏನು ಹುಟ್ಟಾಕುವಂಥ ಒಂದು ಇಂಪ್ಯಾಕ್ಟ್ ಮೇಲೆ ಅದೊಂದು ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಲಾಸ್ಟ್ ಇಯರು ರಿಲೀಸ್ ಆಗಬೇಕಾಗಿದ್ದ ಸಿನಿಮಾ ಅವಾಗಿಂದನೂ ಸಾಮಾನ್ಯವಾಗಿ ಇರಲ್ಲ. ಅದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸೇಮ್ ರಿಯಾಕ್ಷನ್ ಜನ. ಮತ್ತೆ ಅದೇ ಮುದ್ದು ರಾಕ್ಷಸ ಸಾಂಗಿಂದ ಹಿಡಿದು ಅದು ಇನ್ನೂ ಎಷ್ಟೋ ಜನಕ್ಕೆ ಸಿನಿಮಾ ಬಂದೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಎಷ್ಟೋ ಜನ. ಅಂದರೆ ಅಷ್ಟು ಸಾಂಗ್ ಇಂಪ್ಯಾಕ್ಟ್ ಮಾಡಿತ್ತು. ಇಡೀ ಸಿನಿಮಾ ಅಷ್ಟು ಕ್ರೇಜನ್ನು ಇದುವರೆಗೂ ಕಾಯ್ದುಕೊಂಡಿರೋದಕ್ಕೆ, ಆ ಕ್ರೇಜ್ ಹಂಗೆ ಮೇಂಟೈನ್ ಮಾಡಿರೋದಕ್ಕೆ ಮೇನ್ ರೀಸನ್ ಏನಂತೀರಾ? ಮೋಸ್ಟ್ ಪ್ರಾಬ್ಲಿ ಹೇಳ್ತಾರಲ್ಲ ಸರ್, ಸಾಂಗ್ಸ್ ಅದು ಮೇನ್ ಇನ್ವಿಟೇಷನ್ ಫಾರ್ ದ ಸಿನಿಮಾ ಅಂತ. ಅಂದರೆ ನಮ್ಮ ಸಾಂಗ್ಸೇ ನಮಗೆ ಅದು ಜನಕ್ಕೆ ರೀಚ್ ಆಗೋ ಥರ ಮಾಡಿದ್ದು. ಅದಕ್ಕೆ ಆಲ್ ಕ್ರೆಡಿಟ್ಸ್ಗೋಸ್ಟು ನಮ್ಮ ಅಜನೀಶ್ ಲೋಕನಾಥ್ ಸರ್ ಕೂತು ತುಂಬ ಒಳ್ಳೊಳ್ಳೆ ಅದ್ಭುತವಾದ 3 ಸಾಂಗ್ಸ್ ಮಾಡಿಕೊಟ್ರು. ಒಂದು ಟೈಟಲ್ ಸಾಂಗು ಮತ್ತು ಮುದ್ದು ರಾಕ್ಷಸಿ ಅನ್ನೋ ಸಾಂಗು ತುಂಬ ಜನ ಇಷ್ಟಪಟ್ಟರು. ಜೊತೆಗೆ ಅದಕ್ಕೆಲ್ಲ ಮೇಲೆ ತಿರ್ಗಾ ಬರವಣಿಗೆ ಇರೋನಿಗೆಲ್ಲ ನಮ್ಮ ಚೇತನ್ ಅಂತ ಡೈರೆಕ್ಟರ್ ಇದ್ರಲ್ಲ, ಅವ್ರನ್ನ ಬರ್ಕೊಟ್ರು. ತಿರ್ಗಾ ನಮ್ಮ ನಿರ್ದೇಶಕರು ಎಲ್ಲ ಕೂತಿ ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಅಂತ. ಜೊತೆಗೆ ಸಿನಿಮಾ ನೋಡಿದಾಗ ಅಷ್ಟೇ, ರೀಸೆಂಟಾಗಿ ಸಿನಿಮಾ ನೋಡಿದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ರು ಅಜನೀಶ್ ಸರ್. ಸೊ ಆಲ್ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಅಗೈನ್ ಮ್ಯೂಸಿಕ್ ಅಂತ ಬಂದಾಗ ತುಂಬ ಮ್ಯಾಟ್ರ್ ಆಗುತ್ತೆ ಸರ್. ಯಾಕಂದರೆ ಸಿನಿಮಾ ನೋಡ್ತಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ. ಆ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ನೀವು ಸರ್? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಿಂಗೆ ಇರಬೇಕು, BGM ಅನ್ನೋದ್ರ ಥರ ಆದರೆ? ಇಲ್ಲ ಸರ್, ನಾನು ಜಾಸ್ತಿ ಹೆಂಗಂದರೆ ನಾನು ತುಂಬ ಇನ್ವಾಲ್ವ್ಮೆಂಟ್ ಮಾಡೋಕೆ ಹೋಗಲ್ಲ. ಯಾಕಂದರೆ ಯಾವತ್ತು ಇನ್ವಾಲ್ವ್ಮೆಂಟ್ ಮಾಡೋಕೆ ಹೋಗ್ತೀವಿ ಅಲ್ಲೇ ಹಾಳಾಗೋದು. ಸೊ ಅದೊಂದು ಇದು ಬಿಟ್ಬಿಡ್ಬೇಕು ಸರ್. ಅವ್ರಿಗೆ ಫ್ರೀಡಮ್ ಕೊಟ್ಟಾಗ ಖಂಡಿತ ಅದ್ಭುತ ಮಾಡೇ ಮಾಡ್ತಾರೆ. ನಾನು ಎಲ್ಲೋ ಒಂದು ಸರ್ ಇದೊಂದು ಚೇಂಜಸ್ ಮಾಡ್ಬೋದಾ ಅಂತ ಸಜೆಸ್ಟ್ ಮಾಡೋದು ಹೊರತು ನಾನು ಅದನ್ನು ಇದು ಮಾಡೋಕ್ಕಾಗಲ್ಲ, ಆರ್ಡರ್ ಮಾಡೋಕ್ಕಾಗಲ್ಲ. ಸೊ ಆ ಫ್ರೀಡಮ್ ಕೊಟ್ಟಾಗ ಯಾವಾಗಲೂ ಒಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಎಸ್ ಕಾಕ್ರೋಚ್ ಸರ್, ಹೆಂಗಿತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ? ಸಿನಿಮಾದಲ್ಲಿ ಇಷ್ಟೆಲ್ಲ ನಾವು ಎಂಜಾಯ್ ಮಾಡ್ಬೋದು, ಕಾಕ್ರೋಚ್ ಸುದೀಪ್ ಅವ್ರದ್ದು ಪಾತ್ರದಲ್ಲಿ ಹೆಸರು, ಅಲ್ಲಿ ನಾವೆಲ್ಲ ಟಗರುಲ್ ಏನು ನೋಡಿದ್ವಿ, ಆ ಥರ ಏನಾದರೂ ಒಂದು ವೆರೈಟಿಯಾಗಿ ಅಲ್ಲಿ ಕಾಕ್ರೋಚ್ ಇದು ಇನ್ನೂ ಮಜವಾಗಿತ್ತು. ಬಿಕಾಸ್ ಇದು ಹೆಂಗಿತ್ತು ಅಂದರೆ ನನಗೆ ಅವರು ಸರ್ ಶಂಕರ್ ಸರ್ ಬಂದು ಡೈಲಾಗ್ ಪೇಪರ್ ಕೊಟ್ಟರೆ, ಕೌನ್ ಬನೇಗ ಕರೋಡ್ಪತಿ ಆಪ್ಷನ್ ಥರ ಒಂದು ಡೈಲಾಗ್ನ 4 ಥರ ಬರ್ದಿರೋರು, ABCD ಅಂತ. ಯಾವ್ದು ಬೇಕೋ ಅದೊಂದು ಹೇಳಿ, ನಿಮ್ಗೆ ಯಾವ ಚಂದ ಅನ್ಸುತ್ತೆ ಅದನ್ನ ಹೇಳಿ. ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ಥರ? ಇಲ್ಲ, ಬಿಕಾಸ್ ರೈಟರ್ ಯಾರೋ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಅದೊಂದು ವರ್ಷನ್ ಬಂದಿರುತ್ತೆ, ಫೈನಲ್ ಆಗ್ಬಿಟ್ಟು ಅದು ಬಂದ್ಬಿಟ್ಟಿರುತ್ತೆ ಕೈಗೆ. ಸೊ ಆಗ ಅದೊಂದು ವರ್ಷನ್ ಇರುತ್ತೆ, ಅದನ್ನೇ ಹೇಳ್ಬೇಕಾಗುತ್ತೆ. ಬಟ್ ಇಲ್ಲಿ ಸರ್ರೇ ರೈಟರ್ ಆಗಿರೋದ್ರಿಂದ ಅವರು ಅಕೌಂಟ್ ಬರಂಗ ಕರೋಡ್ಪತಿ ಥರ ಬರ್ದಿರೋರು. ಈಗ ಹೆಂಗಿದ್ಯಮ್ಮ ಅಂತ ಒಂದೇ ಅದನ್ನ 4 ಥರ ಬರ್ದಿರೋರು. ನಿಮ್ಗೆ ಯಾವ್ದು ಖುಷಿ ಅನ್ಸುತ್ತೆ ಅದು ಹೇಳಿ ಸರ್, ಯಾವ ಚಂದ ಅನ್ಸುತ್ತೆ ಅಂತ. ಅಷ್ಟು ಚೆನ್ನಾಗಿತ್ತು ಅದು ಸ್ಕ್ರಿಪ್ಟ್ ಅಥವಾ ಡೈಲಾಗ್ ಪೇಪರ್ಸ್ ಎಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ಆಮೇಲೆ ಸರ್ ಆ ಫ್ರೀಡಮ್ ಬಿಡೋರು. ಇಲ್ಲ ನಾನು ಹೇಳಿದಷ್ಟು ನಾನೇನು ಬರ್ತೀನಿ ಆ ಥರದ್ದು ಯಾವತ್ತೂ ಹೇಳಿಲ್ಲ. ಈಗ ಒಂದು ಸಣ್ಣ ಬಾಯಿಂದ ಒಂದು ಒಳ್ಳೆ ಮಾತು ಬಂದರೆ ಅದನ್ನು ತೊಗೊಂಡಿದ್ದಾರೆ ಅವರು. ಇಲ್ಲ ಚೆನ್ನಾಗಿದೆ, ಅವ್ರಿಗೆ ಯಾರಾದರೂ ಚಿಕ್ಕ ಹುಡುಗ ಹೇಳಿ ದೊಡ್ಡವನು ಹೇಳಿ, ಇಲ್ಲ ಹೇಳ್ತಿರೋ ವಿಷಯ ಚೆನ್ನಾಗಿದೆ ಮಾಡಲಿ ಅಂತ, ಹಂಗೆ ಆ ಫ್ರೀಡಮ್ ಇತ್ತು ನಮಗೆ. ನಿಮ್ಮದು ಧನ್ವಿ ಸರ್ದು ಕಾಂಬಿನೇಷನ್ ಇದೆ ತುಂಬ ಹೆಂಗಿದೆ ಅದು? ಬೇಕು ನಮ್ಗೆ ಹೆಂಗಿತ್ತು ಅದು ಆ ಜುಗುಲ್ ಬಂದು? ಅದೇ 10ನೇ ತಾರೀಕು ಕೊಡ್ತಿದ್ದೆ ಒಂದು ಜಲಕ್ ಪ್ರೇಕ್ಷಕರಿಗೆ ಥಿಯೇಟ್ರಿಗೆ ಬರೋಕ್ಕೆ ಏನೋ ಇದೆ ಗುರು, ಹೋಗೋಣ ಕಾಕ್ರೋಚ್ಗಾದ್ರೂ ಹೋಗೋಣ ಅಂತ ಒಂದಷ್ಟು ಜನ ಇರ್ತಾರೆ. ಇಲ್ಲ ಹಂಗೆ ಅನ್ಕೋತಾರೆ. ತಪ್ಪೇನಿಲ್ಲ ಸರ್, ಇಲ್ಲ ಸತ್ಯ. ನಿಮ್ಮನ್ನು ಇಷ್ಟಪಡೋದು ಒಂದಷ್ಟು ಜನ ಇದ್ದಾರೆ, ಸೊ ಅವ್ರಿಗೋಸ್ಕರ ಒಂದು ಇನ್ವಿಟೇಷನ್ ಕೊಡಿ. ಇಲ್ಲ ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು 10ನೇ ತಾರೀಕು ಬಂದಾಗ ಅಲ್ಲೇ ಕುತ್ಕೊಂಡು ನೋಡಿದ್ರೆ ಅದೊಂದು ಸರ್ಪ್ರೈಸ್ ಚೆನ್ನಾಗಿದೆ. ಚೆನ್ನಾಗಿ ಟ್ರೈನ್ ಮಾಡಿದ್ರಲ್ಲ ಸರ್? ಇಲ್ಲ, ನಾನು ಆಲ್ರೆಡಿ ಟ್ರೈನ್ಡ್ ಅವರು ಪಟಾಕಿ ಹೊಡಿಯಕ್ ಶುರು ಮಾಡಿದ್ರೆ ಗೊತ್ತು. ಹೌದು, ನಾವೇ ಓಡೋಗ್ಬೇಕಷ್ಟೇ. ಮ್ಯಾಟರ್ ಆಗುತ್ತೆ. ಎಸ್ ಸರ್, ಧನ್ವಿ ಸರ್, ಏನು ಒಂದು ಕತೆ ಅಂತ ಬಂದಾಗ ಆಗಲೇ ಹೇಳಿದಾಗ ನನಗೆ ವಾರಕ್ಕೊಂದು 10 ಸಿನಿಮಾ ಬರುತ್ತೆ, ಒಂದು 8 ಸಿನಿಮಾ ಬರುತ್ತೆ. ಎಲ್ಲ ಸಿನಿಮಾಗಳು ಕೂಡ ಚೆನ್ನಾಗಾಗಬೇಕು, ದುಡ್ಡು ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು ಅಂತಲೇ ಬರುತ್ತೆ. ಬಟ್ ಸಸ್ಟೈನ್ ಆಗಲ್ಲ, ಒಂದಿನ 2 ದಿನಕ್ಕೆ ಖಾಲಿಯಾಗುವಂಥ ಇವತ್ತಿನ ಪರಿಸ್ಥಿತಿನಲ್ಲಿ ವಾಮನ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು 2-2.5 ಗಂಟೆ ಕೂತ್ಕೊಂಡು 200-250 ಅಥವಾ ಮಾಲಲ್ಲಿ ಮಲ್ಟಿಪ್ಲೆಕ್ಸ್ಗಳಿಗೆ ಹೋದರೆ 500 ರೂಪಾಯಿ ಕೊಟ್ಟು ಕೂತ್ಕೊಂಡು ಯಾಕೆ ನೋಡಬೇಕು? ವಾಮನ ಸಿನಿಮಾ ಅಂಥದ್ದು ಸ್ಪೆಷಲ್ ಏನಿದೆ? ಪ್ರೇಕ್ಷಕರಿಗೆ ಏನು ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಸರ್? ನಾವೇನೋ ತುಂಬ ದೊಡ್ಡ ಸಿನಿಮಾ ಅದ್ಭುತ ಮಾಡಿರೋ ಅಂಥದ್ದು ಯಾವುದೂ ಇಲ್ಲ. ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜೀವನದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನ ಇಟ್ಕೊಂಡೆ ನಮ್ಮ ನಿರ್ದೇಶಕರು
ತೀರಾ ಹತ್ರ ನಮ್ಮ ಮನೆ ಮಗ ಅನ್ನೋ ಥರ ಹತ್ರ ಆಗಬೇಕು ಅನ್ನೋ ಆ ಥರದ ಕ್ಯಾರೆಕ್ಟರೈಸೇಷನ್ ಇರೋ ಒಂದು ಕ್ಯಾರೆಕ್ಟರ್ ಗುಣ. ಜೊತೆಗೆ ನೀವು ವಾಮನ ಅಂತ ಹೇಳಿದ ತಕ್ಷಣ ಈಗ ರಕ್ತ ನೋಡಿದ ತಕ್ಷಣ ರಕ್ತಪಾತಗಳಿರುತ್ತೆ, ಅದಿರುತ್ತೆ, ಇಲ್ಲ ಇದೆ, ಬಟ್ ಫೈಟ್ಸ್ ಇದೆ, ಬಟ್ ಅದರಿಂದ ಒಂದು ಬಲವಾದ ಉದ್ದೇಶ ಇದೆ. ಈ ಕ್ಯಾರೆಕ್ಟರ್ ಯಾಕೆ ಅಷ್ಟೊಂದು ರಗಡ್ ಆಗ್ತಾನೆ, ಯಾಕಷ್ಟು ವೈಲೆನ್ಸ್ ಕಡೆ ತಿರುಗ್ತಾನೆ ಅದಕ್ಕೆ ಒಂದು ಬಲವಾದ ಉದ್ದೇಶ ಇದೆ. ಆ ಬಲವಾದ ಉದ್ದೇಶನೇ ಜನಕ್ಕೆ ಇಷ್ಟ ಆಗೋದು. ಅದ್ರಲ್ಲಿ ಇದೆ ಸರ್, ಎವ್ರಿ ಬ್ಯಾಡ್ ಮ್ಯಾನ್ ಆಸ್ ಎ ಸ್ಟ್ರಾಂಗ್ ರೀಸನ್ ಅನ್ನೋ ಒಂದು ಬಲವಾದ ಒಂದು ಅದು ಸ್ಟ್ರಾಂಗ್ ಅನ್ನೋದು ಕೂಡ ರೆಡ್ ಅಲ್ಲೇ ಹೈಲೈಟ್ ಆಗಿದೆ. ಮೇ ಬಿ ಅದು ಏನು ರಕ್ತದ ಜೊತೆಗೆ ಸಂಬಂಧಗಳ ವ್ಯಾಲ್ಯೂಗಳನ್ನ ಹೇಳುವಂತ ಪ್ರಯತ್ನದಲ್ಲಿ ಖಂಡಿತ ಇರುತ್ತೆ, ಆ ಥರದ್ದು ಇರುತ್ತೆ. ಅಂಡ್ ಪ್ರಮುಖವಾಗಿ ಕನ್ನಡದಲ್ಲಿ, ಕನ್ನಡ ಇಂಡಸ್ಟ್ರಿನಲ್ಲಿ ಏನು ತಾಯಿ ಪಾತ್ರ ಅಂತ ಬಂದ ತಕ್ಷಣ ನಮ್ದು ನೆನಪಾಗೋದು ತಾರಮ್ಮ ಅವರು. ಅದು ಎರಡು ಮಾತಿಲ್ಲ, ನಾವು ಸುಮಾರು ಸಿನಿಮಾಗಳು ನೋಡ್ಬಿಟ್ಟಿದೀವಿ. ಸೊ ಆ ಪಾತ್ರದಲ್ಲಿ ತಾರಮ್ಮ ಅವರು ಆಯ್ಕೆ ಮಾಡ್ಕೊಂಡ ಪ್ರಕ್ರಿಯೆ ಹೇಗಿತ್ತು ಅದು? ಅಂದ್ರೆ ತಾರಮ್ಮನ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಂಡ್ರು, ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ತಾಯಿ ಮೇಲೆ ಅಂದ್ರೆ ಹೇಳದ್ನಲ್ಲ, ತಾಯಿಗೊಂದು ನೋವಿರುತ್ತೆ, ಮಗನಿಗೊಂದು ನೋವಿರುತ್ತೆ. ಸೊ ವಾಮನ ಆಬ್ವಿಯಸ್ಲಿ ತಾಯಿ ಆಗುತ್ತೆ. ಸೊ ಹಂಗಿರುವಾಗ ಅದು ಬರೆದಾಗ ನಾನು ನಮ್ದು ಹೀರೋ ಸರ್ಗೆ ಹೇಳಿದಾಗ ತಾರಮ್ಮ ಸೂಟ್ ಆಗ್ತಾರೆ ಅನ್ಸುತ್ತೆ, ನನ್ನ ತಲೆಯಲ್ಲೂ ಅದೇ ಇತ್ತು ಅಂದಾಗ ಓವರಾಲ್ ಆಗಿ ಎಲ್ರಿಗೂ ಚೇತನ್ ಸರ್ಗೂ ಹೇಳಿದಾಗ ಸೊ ತಾರಮ್ಮ ಅನ್ನೋದು ಫೀಲ್ ಆಯಿತು ನನಗೆ. ಮತ್ತು ನೀವು ಅದು ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ಯಾಕೆ ತಾರಮ್ಮ ಅಂತ, ಯಾಕೆಂದರೆ ಅವ್ರ ಅನುಭವ ಸಾರ ಇದೆ ಅದರಲ್ಲಿ. ಸೊ ಹಂಗಾಗಿ ತಾರಮ್ಮ. ಎಸ್ ಸರ್, ಈಗ ನನ್ನ ಕೇಳೋದು ಯಾವಾಗ್ಲೂ ತಾರಮ್ಮ ಇದ್ದಾಗ ಆಲ್ಮೋಸ್ಟ್ ಹೀರೋಗೆ ತಾಯಿಯಾಗಿ ತಾರಮ್ಮ ಅವ್ರು ಬಂದಾಗ ಸಿನಿಮಾಗಳು ಆಲ್ಮೋಸ್ಟ್ 50% ಹಿಟ್ಟು ಬಿಫೋರ್ ರಿಲೀಸು. ಸೊ ಅಮ್ಮನ ಜೊತೆ ಆಕ್ಟಿಂಗ್ ಹೆಂಗಿತ್ತು, ಅವರಿಂದ ಕಲ್ತಿದ್ದೇನು, ತಾಯಿ ಪಾತ್ರದ ಬಗ್ಗೆ? ಇಲ್ಲ, ತುಂಬ ಖುಷಿ ಆಯ್ತು ಸರ್. ಯಾಕಂದರೆ ನಮ್ಮದು ಅಮ್ಮಂದು ಸಿಕ್ಕಾಪಟ್ಟೆ ಸಿನಿಮಾಲಿ ಇರೋದ್ರಿಂದ ಜರ್ನಿನೇ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ನನ್ನ ಸ್ವಂತ ತಾಯಿ ಥರನೇ, ಅವ್ರದ್ದು ಸ್ವಂತ ಮಗನ ಥರನೇ ಅಷ್ಟು ಪ್ರೀತಿ ಬಾಂಧವ್ಯದಲ್ಲಿದ್ವಿ. ಇಲ್ಲ, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಅದೇ ನಮ್ಮ ಮೇನ್ ಸಿನಿಮಾ ಇದು. ಅದೇ ತಾಯಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದು ಇದೆಯಲ್ಲ, ಅದು ಒಂದು ಅದರಲ್ಲಿ ಹೇಳ್ಕೊಡ್ಬೇಕೇನಿಲ್ಲ, ತಾರಮ್ಮ ಅದನ್ನು ತುಂಬ ಅದ್ಭುತವಾಗಿ ಮಾಡಿ. ಆಮೇಲೆ ಸಾಂಗ್ ಕೂಡ ಅದ್ಭುತವಾಗಿ ಇಟ್ಟಾಗಿರೋದು, ತಾಯಿ ಸಾಂಗ್. ನಮಗೆ ಇನ್ಫ್ಯಾಕ್ಟ್ ಗೊತ್ತೇ ಇಲ್ಲ ಸರ್ ಅವರು ಸಾಂಗ್ ಆಡಿರೋದು ಅಂತ. ನಾವು ತುಂಬಾ ಕನ್ಫ್ಯೂಷನ್ ಇದ್ವಿ. ಇನ್ಫ್ಯಾಕ್ಟ್ ಆ ಸಾಂಗ್ ಬಂತ ಕರ್ಮದ ಕಲ್ಲನ್ನು ಕೂಡ ಕನ್ಫ್ಯೂಸ್ ಆಗಿದ್ವಿ. ನೋಡಿದ್ಮೇಲೆ ಶಾಕ್ ಆಗಿದ್ದು, ನಿಮ್ ಹೆಂಗಿರುತ್ತೆ, ಏನೆಲ್ಲ ನಡೀತಿರುತ್ತೆ ಒಳಗಡೆ ಸಿನಿಮಾ ಒಳಗಡೆ ಅಂತ ಹೇಳಿ. ಸಾಂಗ್ ಬಗ್ಗೆ, ತಾಯಿ ಸಾಂಗ್ ಬಗ್ಗೆ ಮಾತಾಡೋದು. ಇಲ್ಲ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಸರ್. ಆಕ್ಚುಲಿ ಲಿರಿಕಲ್ ಅಲ್ಲಿ ಜನ ಟಚ್ ಆಗದಿರ್ಬೋದು, ಬಟ್ ಸಿನಿಮಾ ಅಂತ ನೋಡಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬಾ ಅದ್ಭುತವಾಗಿದೆ. ಅದು ಕಣ್ಣಲ್ಲಿ ನೀರು ತರಿಸಿದೆ ಎಂತವ್ರಿಗೆ, ಅದು ತಾಯಿ ಒಲವಿದ್ದವ್ರಿಗೆ ಖಂಡಿತ 100% ಕಣ್ಣಲ್ಲಿ ನೀರಿಸುತ್ತೆ. ಜೊತೆಗೆ ಅದನ್ನ ಬೇರೆ ನಮಗೆ ವಿಜಯಲಕ್ಷ್ಮಿ ಅವ್ರು ಲಾಂಚ್ ಮಾಡಿಕೊಟ್ರು. ಅದು ಇನ್ನೂ ಒಂಥರ ನಮಗೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಥರ ಬಂತು. ಸೊ ಅವ್ರಿಗೆ ಯಾವತ್ತಿಗೂ ನಾವು ಚಿರಋಣಿ ಆಗಿರ್ತೀವಿ.